ಹೊಸ ಫೋನ್ ಕೊಳ್ಳುವುದೆಂದ್ರೆ ಅದೊಂದು ಖುಷಿಯ ವಿಚಾರ. ಅದರಲ್ಲೂ ಕೂಡ ಲೇಟೆಸ್ಟ್ ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ಬಿಡುಗಡೆ ಮಾಡಿರುವ ಫೋನ್ ಅಂತ ಆದ್ರೆ ಮತ್ತಷ್ಟು ಖುಷಿ ಹೆಚ್ಚಾಗುತ್ತೆ. ಹಳೆಯ ಫೋನ್ ಕೊಟ್ಟು ಅಥವಾ ಎಕ್ಸ್ಚೇಂಜ್ ಮೂಲಕ ಹೊಸ ಫೋನ್ ಖರೀದಿಸುವವರ ಸಂಖ್ಯೆ ಹೆಚ್ಚುತ್ತಿದೆ. ಅದರಲ್ಲೂ ದುಬಾರಿ ಬೆಲೆಯ ಫೋನ್ಗಳಿಗೆ ಕ್ಯಾಶ್ ಬ್ಯಾಕ್, ಡಿಸ್ಕೌಂಟ್ ಮತ್ತು ಸುಲಭ ಇಎಂಐ ಕೊಡುಗೆ ನೀಡುವುದರಿಂದ ಹೆಚ್ಚಿನ ಜನ ಹೊಸ ಮೊಬೈಲ್ ಖರೀದಿ ಮಾಡ್ತಾರೆ. ಹಾಗೆ ಖರೀದಿಸುವ ಸಂದರ್ಭದಲ್ಲಿ ಅಂಗಡಿಯಲ್ಲಾದ್ರೆ ಅಥವಾ ಮೊಬೈಲ್ ಶೋರೂಮ್ನಲ್ಲಾದ್ರೆ ಹೊಸ ಫೋನ್ ಅನ್ನ ಬ್ಯಾಟರಿ ಫುಲ್ ಆಗುವವರೆಗೂ ಚಾರ್ಜ್ ಮಾಡಿ ಅಂತ ಸಲಹೆ ಕೊಡ್ತಾರೆ. ಬ್ಯಾಟರಿ ಫುಲ್ ಮಾಡಿದ ಬಳಿಕವೇ ಉಪಯೋಗಿಸುವುದು ಯಾಕೆ ಸೂಕ್ತ? ಈ ವಿಡಿಯೋ ನೋಡಿ. ನೀವು ಯಾವುದೇ ಹೊಸ ಮೊಬೈಲ್ ಅನ್ನ ಖರೀದಿಸಿದಾಗ ಚಾರ್ಜ್ ಫುಲ್ ಮಾಡಿದ ನಂತರವೇ ಉಪಯೋಗಿಸಿ. ಯಾವುದೇ ಕಾರಣಕ್ಕೂ ಚಾರ್ಜ್ ಮಾಡದೆ ಈ ಹೊಸ ಮೊಬೈಲ್ ಅನ್ನ ಬಳಕೆ ಮಾಡಬೇಡಿ ಅಂತ ಹೇಳ್ತಾರೆ. ಅಷ್ಟಕ್ಕೂ ಹೊಸ ಮೊಬೈಲ್ ಖರೀದಿಸಿದ ನಂತರ ಮೊಬೈಲ್ ಅನ್ನ ಪೂರ್ತಿ ಚಾರ್ಜ್ ಮಾಡೋದಕ್ಕೆ ಹೇಳೋದು ಯಾಕೆ? ಚಾರ್ಜ್ ಮಾಡದೆ ಯಾಕೆ ಬಳಸಬಾರದು? ಒಂದ್ ವೇಳೆ ಹಾಗೇನೆ ಬಳಸಿದ್ರೆ ಏನಾಗುತ್ತೆ? ಹೊಸ ಫೋನ್ಗಳಲ್ಲಿ ಸುಧಾರಿತ ಬ್ಯಾಟರಿಯನ್ನ ಅಳವಡಿಸಲಾಗಿರುತ್ತೆ. ಜೊತೆಗೆ ಹೆಚ್ಚು ಸಮಯ ಬ್ಯಾಕಪ್ ಬರುವಂತೆ ಅಧಿಕ ಸಾಮರ್ಥ್ಯವನ್ನ ಅಳವಡಿಸಲಾಗಿರುತ್ತೆ. ಪ್ರಸ್ತುತ ಹೆಚ್ಚು ಮೊಬೈಲ್ಗಳಲ್ಲಿ ಬಳಕೆಯಲ್ಲಿರುವ ಲಿ-ಅಯಾನ್ ಬ್ಯಾಟರಿ ಖರೀದಿಸಿದ ಹೊಸ ಮೊಬೈಲ್ ಅನ್ನ ಪೂರ್ತಿ ಚಾರ್ಜ್ ಮಾಡಿ ಬಳಸೋದಕ್ಕೆ ಮುಖ್ಯ ಕಾರಣ. ಲಿ-ಅಯಾನ್ ಬ್ಯಾಟರಿಯಲ್ಲಿನ ಡೆಪ್ತ್ ಆಫ್ ಡಿಸ್ಚಾರ್ಜ್ ಅನ್ನ ಪೂರ್ತಿ ತಗ್ಗಿಸೋದಕ್ಕೆ ಮೊಬೈಲ್ ಕಂಪನಿಗಳು ಸೂಚಿಸುತ್ತವೆ. ಬ್ಯಾಟರಿ 100% ಸಂಪೂರ್ಣ ಚಾರ್ಜ್ ಆಗಿದ್ರೆ ಬ್ಯಾಟರಿಯ ಡಿಒಡಿ 0% ಆಗಿದೆ ಎಂದರ್ಥ. ಆಗ ನಿಮ್ಮ ಮೊಬೈಲ್ಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಹೊಸ ಫೋನ್ನಲ್ಲಿ ಅದರ ಪ್ರಮಾಣ 20%ಗಿಂತ ಕಡಿಮೆ ಇರಬೇಕು. ಅಂದ್ರೆ ನಿಮ್ಮ ಸ್ಮಾರ್ಟ್ ಫೋನ್ನಲ್ಲಿ ಲಿ-ಅಯಾನ್ ಬ್ಯಾಟರಿಯ ಡೆಪ್ತ್ ಆಫ್ ಡಿಸ್ಚಾರ್ಜ್ ಪೂರ್ತಿ ಕಡಿಮೆ ಇದ್ರೆ ಒಳ್ಳೆಯದು. ಹಾಗಾಗಿ ಬ್ಯಾಟರಿಯಲ್ಲಿ ಕನಿಷ್ಠ ಪಕ್ಷ ಅಂದ್ರೂ 20%ಗಿಂತ ಕಡಿಮೆ ಡಿಒಡಿ ಇರಬೇಕು. ಅಂದ್ರೆ 80% ಹೆಚ್ಚು ಬ್ಯಾಟರಿ ಶಕ್ತಿಯನ್ನು ತುಂಬಿರಬೇಕು. ಜೊತೆಗೆ ನಿಮ್ಮ ಫೋನ್ನ ಬಾಳಿಕೆ ಹೆಚ್ಚಿಸುವುದಕ್ಕೆ ಕೂಡ ಹೆಚ್ಚಿನ ಚಾರ್ಜಿಂಗ್ ಅನ್ನು ಸೂಚಿಸಲಾಗುತ್ತೆ. ಯಾಕೆಂದ್ರೆ ತುಂಬಾ ದಿನಗಳಿಂದ ಬಳಕೆಯಲ್ಲಿರದ ಮೊಬೈಲ್ ಬ್ಯಾಟರಿ ಒಮ್ಮೆಲೆ ಮೊಬೈಲ್ನ ಎಲ್ಲ ಬಿಡಿ ಭಾಗಗಳಿಗೂ ವಿದ್ಯುತ್ ಶಕ್ತಿಯನ್ನು ಪೂರೈಸಬೇಕಾಗುತ್ತೆ. ಅಂತಹ ಸಮಯದಲ್ಲಿ ಮೊಬೈಲ್ನ ಹಾರ್ಡ್ವೇರ್ ಭಾಗಗಳು ಹೆಚ್ಚು ವಿದ್ಯುತ್ ಶಕ್ತಿಯನ್ನ ಬೇಡುವುದರಿಂದ ಮೊಬೈಲ್ ಬ್ಯಾಟರಿ ಪೂರ್ತಿ ತುಂಬಿರಬೇಕಾಗುತ್ತೆ. ಅಲ್ಲದೆ ಹೊಸ ಫೋನ್ ಕಾರ್ಯಾರಂಭ ಮಾಡಿದ ಕೂಡಲೇ ಆ್ಯಪ್ ಇನ್ಸ್ಟಾಲು, ಅಪ್ಡೇಟು ಅಂತ ಹೆಚ್ಚಿನ ಬ್ಯಾಟರಿಯನ್ನ ಬೇಡುತ್ತೆ. ಒಂದು ವೇಳೆ ನೀವು ಹೊಸ ಫೋನ್ ಅನ್ನ ಖರೀದಿಸಿ ಬ್ಯಾಟರಿ ಪೂರ್ತಿ ಚಾರ್ಜ್ ಮಾಡದಿದ್ರೆ ಏನಾಗುತ್ತೆ ಅಂತ ನಿಮಗೆ ಅನಿಸಬಹುದು. ಯಾಕೆಂದ್ರೆ ಮೊಬೈಲ್ಗಳು ತಯಾರಾಗಿ ಓರ್ವ ಗ್ರಾಹಕನ ಕೈ ತಲುಪೋದಕ್ಕೆ ಕನಿಷ್ಠ ಅಂದ್ರೂ 3 ರಿಂದ 6 ತಿಂಗಳ ಸಮಯ ಹಿಡಿಯುತ್ತೆ. ಈ ಸಮಯದಲ್ಲಿ ಬ್ಯಾಟರಿ ಸೆಲ್ಗಳು ಸಂಕುಚಿತಗೊಂಡಿರುವ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ಒಮ್ಮೆ ಬ್ಯಾಟರಿ ಪೂರ್ಣ ಡೆಡ್ ಆದ್ರೆ ಅದರ ಕಾರ್ಯನಿರ್ವಹಣಾ ಶಕ್ತಿ ಕುಂದುತ್ತೆ. ಇದರಿಂದ ಬ್ಯಾಟರಿ ಬ್ಯಾಕಪ್ಗೆ ತೊಂದರೆಯಾಗಬಹುದು. ಅಷ್ಟೇ ಅಲ್ಲದೆ ಹೊಸ ಮೊಬೈಲ್ ಖರೀದಿಸಿದ ನಂತರ ಮೊಬೈಲ್ ಅನ್ನ ಪೂರ್ತಿ ಚಾರ್ಜ್ ಮಾಡೋದಕ್ಕೆ ಹೇಳೋದಕ್ಕೆ ಮತ್ತೊಂದು ಕಾರಣವಿದೆ. ಗ್ರಾಹಕರು ಹೊಸ ಮೊಬೈಲ್ ಖರೀದಿಸಿದ ನಂತರ ಮೊಬೈಲ್ ಬಳಕೆಯ ಪೂರ್ತಿ ಅನುಭವ ಪಡಿಬೇಕು. ಬ್ಯಾಟರಿ ಬೇಗ ಖಾಲಿಯಾಗುವ ಕಿರಿಕಿರಿ ಅವರಿಂದ ದೂರ ಇರಬೇಕು ಅಂತ ಮೊಬೈಲ್ ಕಂಪನಿಗಳು ಹೇಳ್ತವೆ. ಯಾಕೆಂದ್ರೆ ಹೊಸ ಫೋನ್ ಖರೀದಿಸಿದ ಜೋಶ್ನಲ್ಲಿ ಅದರಲ್ಲಿನ ವಿಶೇಷತೆ, ಕ್ಯಾಮೆರಾ, ಗೇಮಿಂಗ್, ವಿಡಿಯೋವನ್ನ ಪರಿಶೀಲಿಸುವ ಜನರ ಕುತೂಹಲದಿಂದ ಬ್ಯಾಟರಿ ಬೇಗನೆ ಖಾಲಿಯಾಗಬಹುದು. ಅದಕ್ಕಾಗಿ ಪೂರ್ತಿ ಚಾರ್ಜ್ ಮಾಡಿ ಉಪಯೋಗಿಸಿದ್ರೆ ಬಳಕೆದಾರರಿಗೆ ಫೋನ್ನ ಪೂರ್ಣ ಅನುಭವ ದೊರೆಯುತ್ತದೆ ಅನ್ನೋದು ಕಂಪನಿಗಳ ಸಲಹೆ ಆಗಿದೆ.